ಚೆನ್ನಾಗಿ ಮಾಡ್ತಿದ್ದ, ತುಂಬಾ ಚೆನ್ನಾಗಿ ಮಾಡ್ತಿದ್ದ. ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ. ಎಂಟ್ರಿ ಫ್ರೀ ಬಂದು ನೀವು ಎಲ್ಲ ಗೇಮು ಒಂದೊಂದು ಇದೆ, 30+ ಗೇಮ್ಸ್ ಇದೆ. ಮ್ಯಾಮ್ ಒಂದು ಫೋಟೋ. ಸೊ ಕಂಗ್ರ್ಯಾಚುಲೇಷನ್ಸ್ ಫೈನಲ್. ಅಯ್ಯೋ ಎಷ್ಟು ಜನ ಬರ್ತಾರೆ, ನಾವೇ ವೇಸ್ಟ್. ಪಾಸ್ಪೋರ್ಟ್ ಸೇವೆ ಕಂಡಿದೆ ಆಗುತ್ತಂತ ಅನ್ಸುತ್ತೆ. ಆಗಲ್ಲ, ನಾನು ಅದಕ್ಕೆ ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಅಂದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ದು ಇದೆ ಇವತ್ತು ಪಾಸ್ಪೋರ್ಟ್ ವೆರಿಫಿಕೇಷನ್. ನಾವು ಎಲ್ಲೇ ಹೋದ್ರೂ ಅಷ್ಟೇ ಇವಳು ಬೇಗ ಬಂದು ಬರೋದೇ ಇಲ್ಲ. ಇವಾಗ ಆಲ್ರೆಡಿ ನಮ್ಮದು ಸ್ಲಾಟ್ ಇರೋದು 4 ಗಂಟೆಗೆ, ನಾವು ಬಂದಿದ್ದು 4:15, 4:45, 20 ನಿಮಿಷ ಇದೆ. ಸೊ 5 ಗಂಟೆ ಕ್ಲೋಸ್ ಆಗುತ್ತಂತೆ, ಗೊತ್ತಿಲ್ಲ ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಅಂತ. ಸೊ ನೋಡಿ ಇವಾಗ ಓಡ್ತಾ ಇದ್ದಾಳೆ ಮೇಡಮ್ ಅರ್ಜೆಂಟಿಗೆ. ಯಾವಾಗಲೂ ಅಷ್ಟೇ, ನಾವು ಎಲ್ಲೇ ಹೋದರೂ ಅಷ್ಟೇ ಮೇಡಮು ತುಂಬ ಲೇಟಾಗಿ ಹೋಗೋದು, ಒಂದು 5 ನಿಮಿಷ 10 ನಿಮಿಷ ಇದ್ದಾಗ. ಸೊ ಬನ್ನಿ ಹೋಗಿ ನೋಡೋಣ ಎಷ್ಟು ಲೇಟ್ ಆಗುತ್ತೆ. ಇವತ್ತು ಆಗುತ್ತೆ ಇಲ್ಲ ಗೊತ್ತಿಲ್ಲ. ಇವತ್ತು ಮಿಸ್ ಆದರೆ ಮತ್ತೆ ನೆಕ್ಸ್ಟ್ ಮಂತೆ ಸ್ಟಾರ್ಟ್ ಕೊಡೋದು. ಸೊ ಆದಷ್ಟು ಬೇಗ ಹೋಗಿ ನೋಡೋಣ ಬನ್ನಿ. ಇಲ್ಲೇ ಬಾ, ಬೇಗ ಬಾ. ನೋಡಿ ಎಷ್ಟು ಸ್ಲೋಗಿ ಬರ್ತಿದಲ್ಲ ಅಕ್ಕ. ಬೇಗ ಓಡು. ಇನ್ನು 10 ನಿಮಿಷ ಆಗುತ್ತೆ ಅಂತ ಅನ್ಸುತ್ತೆ. ಆಗಲ್ಲ, ನಾನು ಅದಕ್ಕೆ ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಅಂದೆ. ಹೌದಾ ಗಾಯ್ಸ್, ಇವಳು ಏನು ಗೊತ್ತಾ, ಇವಳು ಏನು ನೆಕ್ಸ್ಟ್ ಮಂತ್ ಹೋಗೋಣ ಅಂತ ಹೇಳಿದೆ ಅಂದರೆ ಇವಳು ನಿದ್ದೆ ಹೋಗ್ಬೇಕಂತ, ಅದಕ್ಕೆ ನೆಕ್ಸ್ಟ್ ಮಂತ್ ಹೋಗ್ಬೇಕಂತೆ. ಯಾರೋ ಫೋನ್ ಬೇರೆ ಮಾಡ್ತಿದ್ದಾರೆ. ಯಾರು ನೋಡಿ ಓಡ್ತಾ ಇದ್ದಾಳೆ. ನೋಡೋಣ ಬನ್ನಿ, ಒಳಗಡೆ ಹೋಗಿ ಕೇಳೋಣ. ಇವಾಗ ಒಳಗಡೆ. ಸೊ ಇನ್ನೇನು 10 ನಿಮಿಷ ಇದೆ ಅಂತೆ. 10 ನಿಮಿಷದಲ್ಲಿ ಬಂದಿದ್ದೀವಿ. ಸೊ ಒಳಗಡೆ ಹೋಗಿದ್ದೆ, ನಾನು ಬಿಟ್ಟಿಲ್ಲ, ಅವರು ಒಬ್ಬರೇ ಹೋಗ್ಬೇಕಂತ ಅವ್ರ ಜೊತೆ. ನಾನು ಒಳಗಡೆ ಹಾಗೆ ನುಗ್ಗಿಬಿಟ್ಟಿದ್ದೀನಿ ಯಾರು ಅಂತ. ಅವಾಗಲೂ ಹೇಳ್ದೆ ನನ್ನ ಫ್ರೆಂಡು, ಒಬ್ಬರೇ ಹೋಗಬೇಕು, ಒಳಗಡೆ ಅಲೋ ಮಾಡಲ್ಲ ಅಂತ. ಸೊ ಹೋಗಿದ್ದಾಳೆ. ಸೊ ನೋಡೋಣ ಬೇಗ ಆಗುತ್ತೆ ಅನಿಸುತ್ತೆ. ಮೇ ಬಿ ಯಾರೂ ಇಲ್ಲ ಕ್ಯೂವಲ್ಲಿ, ಯಾಕೋ ನಮ್ಮ ಅದೃಷ್ಟ ಕ್ಯೂ ಇಲ್ಲ. ಸೊ ಮುಂಚೆಲ್ಲ ನಾವು ಇಲ್ಲಿ ಬರಬೇಕಾದ್ರೆ, ಇಲ್ಲಿ ಈ ರೋಡಲ್ಲಿ ಓಡಾಡ್ಬೇಕಾದ್ರೆ ತುಂಬ ಜನ ಇರೋರು. ಸೊ ನಾನು ಏನೋ ಅಂದ್ಕೊಂಡಿದ್ದೆ, ಇದು ಲೊಕೇಶನ್ ತುಂಬ ಸರ್ ನೋಡಿದ್ದೀನಿ ನಾನು. ಸೊ ಇವಾಗ ಅಷ್ಟು ರಶ್ ಇಲ್ಲ. ಈಗ ಒಳಗಡೆ ಎಲ್ಲ ಆಲ್ಮೋಸ್ಟ್ ಟೈಮ್ ಆಗಿದೆಯಲ್ಲ, 5 ಗಂಟೆ ಕ್ಲೋಸಿಂಗ್ ಟೈಮು. ಸೊ ಬೆಳಗ್ಗೆನೇ ಬಂದು ಹೋಗಿದ್ದಾರೆ. ನೋಡೋಣ ಎಷ್ಟು ಬೇಗ ಆಗುತ್ತೆ, ಅಷ್ಟು ಬೇಗ ಆದರೆ ಬೇಗ ಹೋಗುತ್ತೆ ಅಷ್ಟೇ ಮನೆಗೆ. ಸೊ ಆದರೆ ಒಳ್ಳೆಯದು. ಈ ರೋಡ್ ಫಸ್ಟೇ ಇದೆಲ್ಲ ಟ್ರಾಫಿಕ್ ಏರಿಯಾ ಇಲ್ಲಿ ಬೆಳ್ಳಂದೂರಲ್ಲಿ. ಬೇಗ ಆದರೆ ಸಾಕು. ಇವಾಗ ಮಿಸ್ ಆಯ್ತು ಅಂದರೆ ಮತ್ತೆ ನೆಕ್ಸ್ಟ್ ಮಂತ್ ಬರಬೇಕು. ನೆಕ್ಸ್ಟ್ ಮಂತ್ ಮತ್ತೆ ಅವ್ರು ಯಾವಾಗ ಕ್ಲಾಕ್ ಕೊಡ್ತಾರೆ ಆ ಸ್ಟಾರ್ಟ್ಗೆ ಬರಬೇಕು. ನಾವು ಈ ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡಬೇಕಂತಾನೆ ನೈಟ್ ಶಿಫ್ಟೆಲ್ಲ ಹಾಕೊಂಡಿದ್ದು. ಸೊ ನೋಡೋಣ, ಮೇಡಮ್ ಹೋಗಿ ವೇಟ್ ಮಾಡೋಣ. ನಾನು ಒಳಗಡೆ ಬಿಟ್ಟಿಲ್ಲ ಅವರು. ನೋಡೋಣ ಬನ್ನಿ ಏನು ಗಾಯ್ಸ್. ಮುಂಚೆಲ್ಲ ನಾನು ಇಲ್ಲಿ ಓಡಾಡ್ಬೇಕಾದ್ರೆ ನಾವು ನೋಡಿರ್ಬೇಕಾದ್ರೆ, ಸೊ ನೋಡಿ ಇಲ್ಲಿ ಅಲ್ಲೇನಿದೆಯಲ್ಲ, ಅಲ್ಲಿಂದ ಲೈನ್ ಇಲ್ಲಿವರೆಗೆ ಇರೋದು. ಸೊ ಒಳಗಡೆ ಇಲ್ಲಿವರೆಗೆ ಲೈನ್ ಇರೋದು. ಸೊ ಅದೃಷ್ಟಕ್ಕೆ ನೋಡಿ ಇವತ್ತು ಯಾರೂ ಇಲ್ಲ. ಒಂದು 20 ನಿಮಿಷ ಲೇಟ್ ಆಗಿದ್ರು ಕೂಡ ಕ್ಲೋಸ್ ಆಗಿಬಿಡೋದು, ಎಲ್ಲ ಹೋಗ್ಬಿಡೋದು. ನೋಡಿ ಇಲ್ಲೆಲ್ಲ ಆಗ್ತಾಯಿದ್ದಾರೆ ಇವಾಗ. ನೋಡಿ ಅದೆಲ್ಲ ಹೇಳಿದ್ರು ಇವು ಬೇರೆ ಕಡೆ ಎಲ್ಲ ಬೇರೆ ಕಡೆ ಹೆಂಗಂದರೆ ವೇಟ್ ಮಾಡ್ತಾರೆ 5 ಗಂಟೆ ಆದರೂ. ಇಲ್ಲ ಹಂಗಿಲ್ಲ, ಟೈಮ್ ಅಂದರೆ ಟೈಮ್ ಕರೆಕ್ಟು 9 ಗಂಟೆ ಅಂದರೆ 9 ಗಂಟೆ, 5 ಗಂಟೆಯಿಂದ 5 ಗಂಟೆ. 1 ನಿಮಿಷ ಹೆಚ್ಚಾಗಲ್ಲ, 1 ನಿಮಿಷ ಕಡಿಮೆ ಆಗಲ್ಲ. ಪಾಸ್ಪೋರ್ಟ್ ಸೇವಾ ಕೇಂದ್ರ ಇಲ್ಲಿದೆ ನೋಡಿ. ಪಾಸ್ಪೋರ್ಟ್ ಸೇವಾ ಕೇಂದ್ರ ಇದೆ. ಬಟ್ ಇದು ಟೈಮ್ ಬಗ್ಗೆ ನಮಗಿನ್ನೂ ಇಂಪಾರ್ಟೆಂಟ್ ಗೊತ್ತಿಲ್ಲ. ಸೊ ಅದೇ ನಮ್ಮ ಫ್ರೆಂಡ್ ಬೈತಾ ಇದ್ದ, ಯಾಕೆ ಹಿಂಗೆ ಮಾಡ್ತೀಯ, ನಿನ್ನ ಜೀವನದಲ್ಲಿ ಎಲ್ಲೂ ಒಂದು ಸಲನೂ ಕರೆಕ್ಟಾಗಿ ಹೋಗಿಲ್ಲಲ್ಲ ಅಂತ ಬೈತಾ ಇದ್ದ. ಅವನು ಹೇಳಿದ, ಅವನು 4 ಗಂಟೆ ಕರೆಕ್ಟ್ 4 ಗಂಟೆ ಅಷ್ಟಲ್ಲಿ ಒಳಗಡೆ ಹೋಗ್ಬಿಡು ಅಂತ ಹೇಳಿದ. ಅವನು ಫೋನ್ ಮಾಡಿ ಅವನು ಬೈತಾ ಇದ್ದ. ಸೊ ನಾವು ಜೆರಾಕ್ಸ್ ಮಾಡ್ಕೊಳ್ತಲ್ಲಿ ಅಲ್ಲೇ ಲೇಟ್ ಆಗಿಬಿಟ್ಟು, ಅದು ನಮ್ಮ ಟೈಮು ಕೆಟ್ಟದಕ್ಕೆ ಅವರು ಅದು ಕೆಟ್ಟೋಗಿ ಅಂತ ಜೆರಾಕ್ಸ್ ಪಕ್ಕದ ಅಂಗಡಿಗೆ ಹೋಗಿದ್ದ. ಇರೋದು ಒಂದೇ ಇಲ್ಲಿ ಜೆರಾಕ್ಸ್ ಇಲ್ಲ ಅಂದರೆ ಇಲ್ಲಿ ಒಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲ್ಲ. ಹಂಗಾಗಿ ಅವರು ತಗೊಂಡು ಬೇರೆ ಪಕ್ಕದ ಅಂಗಡಿಗೆ ಹೋಗಿ ಅಲ್ಲೇ ಒಂದು 20 ನಿಮಿಷ ಆಯಿತು. ಸೊ ಬಂದಿದ್ದು 4:15, ಇಲ್ಲಿ 20 ನಿಮಿಷ ಅಂದರೆ 4:40, 4:50 ಆಯಿತು ಒಳಗಡೆ ಬರೋಣ. 10 ನಿಮಿಷದಲ್ಲಿ ಇನ್ನೇನಾಗ್ಬಿಡುತ್ತೆ. ಇವರು ಕೇಳಿದರೆ ಸೆಕ್ಯೂರಿಟಿ ಅವ್ರಿಗೆ, ಇಲ್ಲ 1/2 hour ಆಗುತ್ತೆ ಅಂದು. ನೋಡಿ ಇವ್ರೇನು ಸೆಕ್ಯೂರಿಟಿ ಇದಾರಲ್ಲ, ಇವ್ರು ನೋಡಿ ಕಲಿಬೇಕು ನಮ್ಗೆ ಟೈಮ್ ಸೆನ್ಸು ಕರೆಕ್ಟಾಗಿ. ನೋಡಿ ಇಬ್ಬರು ಗಾಡೀಲಿ ಹೋಗ್ತಿದಾರಲ್ಲ, ಇಬ್ಬರು ಹೆಲ್ಮೆಟ್ ಹಾಕಿರ್ಬೇಕಂತೆ. ಸೊ ಹೆಲ್ಮೆಟ್ ಇಲ್ಲ ಹೊರಗಡೆ ಬಿಡಲ್ಲ. ಅಷ್ಟು ಟೈಮ್ ಆಯಿತು. ಸೊ ಅವರು ಕರೆಕ್ಟ್ 5 ಗಂಟೆ ಅಂದರೆ 5 ಗಂಟೆ ಕ್ಲೋಸ್ ಮಾಡ್ತಾರೆ. ಶೆಡ್ರಸ್ ಇಳಿತಾರೆ ಕೆಳಗೆ, ಗೊತ್ತಿಲ್ಲ ಇವಳನ್ನೆಲ್ಲಿಂದ ಹೊರಗಡೆ ಬೀಳ್ತಾರಂತ. ಸೊ ಮೇ ಬಿ ಬ್ಯಾಕ್ ಗೇಟಿಂದ ಏನಾದರೂ ಬಿಡ್ಬೋದು. ಇವಳು ನೋಡಿದ್ರೆ ಫೋನೇ ತೊಗೊಂಡೋಗಿಲ್ಲ. ಫೋನ್ ತೊಗೊಂಡೋಗ ಅಂತ ಹೇಳಿದ್ರೆ ತೊಗೊಂಡೋಗಿಲ್ಲ. ಟೈಮ್ ಆಯಿತು, ಕ್ಲೋಸ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಕ್ಲೋಸ್ ಮಾಡಿ ಎಲ್ಲಿಂದ ಬರ್ತಾರೋ, ಮೇ ಬಿ ಅಲ್ಲಿ ಬರ್ತಿದಾರಲ್ಲ, ಇಲ್ಲಿಂದ ಬರ್ಬೋದು ಅನಿಸುತ್ತೆ. ಆಯಿತು. ಸೊ ಕೆಳಗಡೆ ಹೋಗಂತಿದ್ದಾರೆ. ಸೊ ನೋಡೋಣ ಬನ್ನಿ, ಕೆಳಗಡೆ ಹೋಗಿ ಕರ್ಕೊಂಡು ಬರೋಣ. ಇದೊಂದು ಎಲ್ಲಿಂದ ಎಕ್ಸಿಟ್ ಗೇಟ್ ಇದೆ ಅಂತ. ಸೊ ಅಲ್ಲಿಂದ ಬರೋಕ್ಕಾಗುತ್ತೋ ಇಲ್ಲ ನೋಡೋಣ. ಹೋಗ್ಬಿಟ್ಟು ಕರ್ಕೊಬರೋಣ. ಎಲ್ಲಿಂದ ಬರ್ಬೋದು ಅಂತ. ಮೇ ಬಿ ಅಲ್ಲಿಂದ ಬರೋಕ್ಕಾಗಲ್ಲ. ಸೊ ಇಲ್ಲಿ ಕೆಳಗಡೆ ಏನು ಬರ್ಬೋದು. ಇಲ್ಲಿ ಬಂದರೆ ಹೋಗೋಣ. ಮೇ ಬಿ 5 ಗಂಟೆ ಆಯ್ತಲ್ವಾ. ಸೊ ಹಂಗಾಗಿ ಅವ್ರು 5 ಗಂಟೆ ಮೇಲೆ ಆಯಿತು ಅನಿಸುತ್ತೆ. ನೋಡಿ ಬರ್ತಾ ಇದ್ದಾರೆ ಮೇಡಮ್ ಅಲ್ಲಿ ಬ್ಯಾಗ್ ಹಾಕೊಂಡು. ಏನಾಗಿದೆ ಅವಳು ನಗ್ತಾ ಇದ್ದಾಳೆ ಅಂದರೆ ಏನೋ ನನ್ನ ಪ್ರಕಾರ ಕ್ಯಾನ್ಸಲ್ ಆಗಿರುತ್ತೆ. ಸೊ ನೋಡೋಣ, ಕೇಳೋಣ ಕ್ಯಾನ್ಸಲ್ ಆಗಿದೆಯಾ
ಸಕ್ಸಸ್ ಆಗಿದೆಯೋ ಅಲ್ಲ ಹೊಗೆ ಹಾಕೊಂಡಿದ್ದಾವೆ ನೋಡೋಣ. ಟೈಮ್ ಆಯ್ತಲ್ಲ ನೋಡೋಣ, ಇವಾಗ ಕೇಳೋಣ ಹೋಗಿ. ಸೊ ನಾನು ವೇಟ್ ಮಾಡಿ ಸಾಗುತ್ತೆ, ಫೈನಲಿ ಬಂದು ನೋಡೋಣ ಏನಾಯ್ತಾ ಅಂತ ಕೇಳೋಣ ಬನ್ನಿ. ಆಯ್ತಾ ಸಕ್ಸಸ್ಸಾ? ಎಸ್ ಸಕ್ಸಸ್ ಆಯ್ತಪ್ಪ. ಆಯ್ತಾ ಫೈನಲಿ? ಆಯ್ತಾ? ಆಯ್ತು. ಹೆಂಗನಿಸ್ತು ಫಸ್ಟ್ ಟೈಮ್ ಹೋಗಿದ್ದಲ್ಲ ಒಳಗಡೆ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅಯ್ಯೋ ಎಷ್ಟು ಜನ ಬರ್ತಾರೆ, ನಾವೇ ವೇಸ್ಟ್. ಎಲ್ಲ ಹೊಸದು ನಮಗೆ. ಅದು ನೋಡಿ ಫೈನಲ್ ಆಯ್ತಂತೆ ಮೇಡಮ್, ಮುಗಿದ್ರೆ ನೋಡಿ ಖುಷಿ. ಆದ್ಮೇಲೆ ಇದು ಅಷ್ಟೇ ಮುಗೀತಲ್ವಾ? ವೆರಿಫಿಕೇಶನ್ ಎ ಕೌಂಟರ್, ಬಿ ಕೌಂಟರ್, ಸಿ ಕೌಂಟರ್ ಆದ್ಮೇಲೆ ಮುಗೀತಾ? ಮುಗೀತು ಅಂದ್ರಪ್ಪ. ಏನು ಕೊಟ್ಟಿಲ್ಲ ತಾನೆ ನಿನ್ಗೆ? ಆದ್ರೆ ಏನು ನಿನ್ ಕೈಯಲ್ಲಿ ಕೊಟ್ಟಿಲ್ಲ ಅವರು. ಮೆಸೇಜ್ ಬಂದಿದೆಯಲ್ಲ ನಿನಗೂ? ಸರಿ ಸರಿ. ಹೋಗು ಅಂದ್ರೆ ಅವರು ಬಂದಾಯ್ತು. ಬಂದಿದೆ ನಾರ್ಮಲ್ ಮೆಸೇಜ್ ಮಂಗಳವಾರ. ನಾವೇ ಹೋಗೋದಾ? ಒಳಗಡೆ ಏನು ಪ್ರೊಸೆಸ್ ಸ್ಟಾರ್ಟಿಂಗ್ ಹೋದಾಗ ಏನಾಯ್ತು ಎಲ್ಲ ಹೇಳಿ. ಏನಾಯ್ತು, ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕಾ? ಹೇಳ್ತಾರೆ ಕೊಡಬೇಕು, ಒರಿಜಿನಲ್ಸ್ ಮತ್ತು ಜೆರಾಕ್ಸ್ ಎಲ್ಲ ತಗೊಂಡೋಗಿ. ಫಸ್ಟು ಅಲ್ಲಿ ನಮ್ಗೊಂದು ನಂಬರ್ ಕೊಟ್ಟಿರ್ತಾರೆ, ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಯಾವ ಕ್ಯಾಬಿನು ಅಂತ. ಅಲ್ಲಿ ಹೋಗ್ಬೇಕು. ಫಸ್ಟ್ ಎ ಕ್ಯಾಬಿನ್ ಅಂತ ಅಲ್ಲೊಂದು ವೆರಿಫಿಕೇಷನ್ ಮಾಡ್ತಾರೆ, ಮತ್ತು ನೆಕ್ಸ್ಟ್ ಬಿ ಕ್ಯಾಬಿನ್ ಇರುತ್ತೆ, ಅದು ನೆಕ್ಸ್ಟ್ ಅಲ್ಲಿ ವೆರಿಫಿಕೇಷನ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಸಿ ಅಂತ ಇರುತ್ತೆ, ಆಮೇಲೆ ಸಿ ಹೋಗ್ಬೇಕು. ಅಂದರೆ ಎ ಬಿ ಸಿ 3 ಇರುತ್ತೆ, 3 ಕಡೆನೂ ಸಕ್ಸಸ್ ಆಗಬೇಕು. ಇವಾಗ ನೆಕ್ಸ್ಟ್ ಪ್ರೊಸೆಸ್ಸು ಇವಾಗ ನಾಳೆ ಎಲ್ಲ ನಾಡಿದ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ವೆರಿಫಿಕೇಷನ್ ಬರ್ತಾರೆ ಅಷ್ಟೇ. ಸೊ ಕಂಗ್ರ್ಯಾಚುಲೇಷನ್ಸ್, ಫೈನಲಿ ಪಾಸ್ಪೋರ್ಟ್ ಅಪ್ಲೈ ಮಾಡಿದೆಯಾ? ಆದಷ್ಟು ಬೇಗ ಬರಲಿ, ನಿಂದು ಆದ ತಕ್ಷಣ ನಂದು ಬರಲಿ. ಸೊ ಬೇಗ ಇಟ್ಕೊಂಡು ಮನೇಲಿ ಮಾತ್ರ ನೆಲ್ಲ ಹೋಗೋದು ಬೇಡ. ಓಕೆ, ಎಲ್ಲಿಗೆ ಬಂದಿದೆಯಾ? ಅಭಿಷೇಕ್ ಮಿತ್ರ ನಮ್ಮ ಫ್ರೆಂಡ್ ನೋಡೋಕೆ ಬಂದಿದ್ದೀವಿ. ಇದು ಒಳ್ಳೆ ತಾನೆ. ಸೊ ಗಾಯ್ಸ್, ಇದೆ ನಮ್ಮ ಫ್ರೆಂಡ್ ವರ್ಕ್ ಮಾಡೋ ಒಂದು ಜಾಗ. ಸೊ ನೋಡಿ, ಪ್ಲೇ ಅರೇನಾ. ಹಲೋ. ಸೊ ಗಾಯ್ಸ್, ಇದೆ ನಮ್ಮ ಫ್ರೆಂಡ್ ಮಿಸ್ಟರ್ ಅಭಿಷೇಕ್. ಮತ್ತೆ ಇದು ಆಗ್ತೀನಿ ಬ್ರಾಂಡ್ ಬರ್ತೀನಿ. ಸೊ ಫ್ಯಾನ್ಸ್ ನೋಡಿ, ನಾಗಮ್ಮ ಫ್ಯಾನ್ಸ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ನಾನು ನೈಟಲ್ಲೆಲ್ಲ ನಿಮ್ಮ ವಿಡಿಯೋದಲ್ಲಿ ಯಾರು ಸ್ವಲ್ಪ ಕಮ್ಮಿ ವಿಡಿಯೋ ಬಿಡ್ತಾರೆ, ಸ್ವಲ್ಪ ಜಾಸ್ತಿ ವಿಡಿಯೋ ಬಿಡ್ರಿ. ನನಗೆ ಸ್ವಲ್ಪ ಬೋರ್ ಹೊಡಿತಾ ಇದೆ ನಿಮ್ಮ ವಿಡಿಯೋ ನೋಡಿ. ನಿಮ್ಮ ವಿಡಿಯೋ ಇಲ್ಲ ಅಂದ್ರೆ ನಂಗೆ ನಿದ್ದೆ ಬರಲ್ಲ ನೈಟು. ನನಗೆ ವಿಡಿಯೋ ಬೇಕಾಗಿದೆ, ಸ್ವಲ್ಪ ವಿಡಿಯೋ ಬಿಡಿ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಓಕೆ, ಇವಾಗ ಸಬ್ಸ್ಕ್ರೈಬರ್ ಕೇಳ್ತಾ ಇದ್ದಾರೆ, ಹಂಗಾಗಿ ಇಂದಲಿಂದ ರೆಗ್ಯುಲರ್ ಆಗಿ ವಿಡಿಯೋ ಬರುತ್ತೆ, ನೋಡ್ತಾ ಇದ್ದಾರೆ. ರೆಗ್ಯುಲರ್ ಆಗಿ ಬಿಡಿ. ಓಕೆ, ಥ್ಯಾಂಕ್ ಯು. ಇತ್ತು ರೆಗ್ಯುಲರ್ ಆಗಿ ಬಿಡಿ ಗೈಸ್. ಬರೋ ಥರ ಇದ್ದರೆ ಫಸ್ಟ್ ಒಂದು ಗೋಕಾಟ್, ಅಲ್ಲಿದೆ ಗೋಕಾಟ್ ಗೇಮ್ ಆಡಿ. ನೆಕ್ಸ್ಟು ಬಾಲಿಂಗ್, ಪೈನ್ ಬಾಲ್, ATV ಎಲ್ಲ ಇದೆ. ಆ ಗೇಮಲ್ಲಿ ಆಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಆಫರ್ಸ್ ಎಲ್ಲ ಹಂಗೆ ಇರುತ್ತಾ? ಅಂದರೆ ಮಿಡಲ್ ಕ್ಲಾಸ್ ಅವ್ರಿಗೆ ಆಫರ್ಸ್ ಇಲ್ಲ, ಮಿಡಲ್ ಕ್ಲಾಸ್ ಅಲ್ಲ, ಯಾರು ಬೇಕೋ ಬರ್ಬೋದು. ಎಲ್ಲ ಅಫೋರ್ಡಬಲ್. ಬೇರೆ ಕಡೆಗೆ ಇಲ್ಲಿ ಕಂಪೇರ್ ಮಾಡಿ ತುಂಬ ಅಫೋರ್ಡಬಲ್ ಆಗಿದೆ. 399, 395 ಅಷ್ಟೇ ಇರೋದು. ಎಷ್ಟು ಗೇಮ್ ಮಾಡ್ಬೋದು 395ಗೆ? ಒಂದು ಗೇಮ್, ಓನ್ಲಿ ಒಂದು ಗೇಮ್. ಎಂಟ್ರಿ ಫ್ರೀ ಬ್ರೋ, ಎಂಟ್ರಿ ಫ್ರೀ ಬಂದು ನೀವು ಎಲ್ಲ ಗೇಮು ಒಂದೊಂದು ಇದೆ. 30+ ಗೇಮ್ಸ್ ಇದೆ. ಓಕೆ, 30+ ಗೇಮ್ಸ್ ಟ್ರೈ ಮಾಡ್ಬೋದು. ಮತ್ತೆ ಇಲ್ಲಿ ಊಟ ಇದೆ, ನಿಮ್ಗೆ ಏನೇನು ಬೇಕು ಎಲ್ಲ ಇದೆ. ಇಲ್ಲಿ ಮಲ್ಕೆ ರೂಮ್ ಇದೆ. ಇವ್ರು ಬನ್ನಿ, ಇಲ್ಲಿ ಇವ್ರು ಹೊಸದಾಗಿ ಓಪನ್ ಮಾಡಿರೋದು. ಪ್ರಮೋಷನ್ ಮಾಡೋ ಇವ್ರು ಯಾರು ನಮ್ಗೆ ಏನು ಕೊಟ್ಟಿಲ್ಲ, ಅದಕ್ಕೆ ಪ್ರಮೋಷನ್ ಮಾಡಿ ಹಾಕೋರಿಗೆ ಸೈಡ್ ಬಂದ್ಬಿಡಿ. ಪ್ರಮೋಷನ್ ಬೇಡ ಇವರು ನನಗೆ. ಇವರು ಹೊಸದಾಗಿ ಓಪನ್ ಮಾಡಿರೋದು. ತಿಂಗಳಾಗಿದೆ, 15 ಡೇಸ್, ತಿಂಗಳಾಗಿಲ್ಲ, 15 ದಿನ. ಆದರೆ ಇಲ್ಲಿ ಏನು ಹೇಳಕ್ಕ, ರೆಸ್ಪಾನ್ಸ್ ಹೆಂಗಿದೆ? ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ನಿಮ್ಮ ಮನೆಗೆ, ನಿಮ್ಮ ಗಾರ್ಡನಿಗೆ, ನಿಮ್ಮ ಗಾಡ್ಗೆ ಎಲ್ಲ ಮಾಡ್ಬೋದು ನೋಡಿ. ಚಿಕ್ಕ ಗೇಮ್ ಮಾಡ್ತಾರೆ. ಗೇಮ್ ಎಕ್ಸ್ಪ್ಲೇನ್ ಮಾಡಿ, ಇಷ್ಟ ಗೇಮ್ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ. ಅವ್ರು ಸ್ವಲ್ಪ ನಾಚಿಕೆ ಅವ್ರಿಗೆ. ಸರಿ, ಎಕ್ಸ್ಪ್ಲೇನ್ ಮಾಡು. ಎಕ್ಸ್ಪ್ಲೇ ನೋಡಿ, ಇದಾಗ 4 ಥರ ಬೀಜಗಳಿರುತ್ತೆ. 4 ಥರ ಬೀಜಲ್ಲಿ ಸಪ್ರೇಟ್ ಆಗಿ ಮಾಡಬೇಕು. ಏನಂತಾರೆ ಕಾಲ
ಹೇಳಿ ನನಗೆ ಗೊತ್ತಿಲ್ಲ. ಕಾಲ ಕಾಳು 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 ಅದು ನನಗೆ ಬರಲ್ಲ. ಅಲ್ಲ ಕಟ್ ಮಾಡಿ ಹಾಕೊಂಡ್ಬಿಡಿ, ಹಾಕೊಂಡ್ಬಿಡಿ. ಓಕೆ ಓಕೆ. 4 ಇರುತ್ತೆ, 4 ಸಪ್ರೇಟ್ ಆಗಿ ಮಾಡಬೇಕು. ಸಪ್ರೇಟ್ ಆಗಿ 1 ನಿಮಿಷ ಕೊಡ್ತಾರೆ. 1 ನಿಮಿಷ ಟೈಮ್ ಆದ್ಮೇಲೆ ಇಲ್ಲಿ ಎಷ್ಟು ಬರುತ್ತೆ ಇನ್ನೆಲ್ಲ ಕಲೆಕ್ಟ್ ಹೋಗಿ ಇಲ್ಲಿ ಹಾಕ್ತಾರೆ. ಮತ್ತೆ ಏನ್ ಸಿಗುತ್ತೆ, ಎಷ್ಟು ಗ್ರಾಮ್ ಬರುತ್ತೋ ಅದ್ ಮೇಲೆ ಬುಕ್ಕಲ್ಲಿ ಬರ್ಕೊಂತಾರೆ. ಬುಕ್ಕಲ್ಲಿ ಬರ್ಕೊಂಡು ಲಾಸ್ಟಲ್ಲಿ ನಿಮಗೆ ಒಂದು ಪ್ರೈಸ್ ಕೊಡ್ತಾರೆ. ಪ್ರೈಸ್ ಏನಂತ ಇನ್ನೂ ರಿವೀಲ್ ಮಾಡಿಲ್ಲ. ಬನ್ನಿ ಮೇಡಮ್ ಮಾಡ್ತಾರ, ಅವ್ರನ್ನ ಇಡೀ ಸ್ವಲ್ಪ. ನೀವು ಕುಕಿಂಗ್ ಏನ್ ಚೆನ್ನಾಗಿ ಕುಕಿಂಗ್ ಮಾಡ್ತೀವಿ ಅಂತ ಇವತ್ತು ನೋಡೋಣ. ಇರಿ ಇದೆಷ್ಟೇನು? ಕಾಲ ಏನೇ ಕಾಲು? ಕನ್ನಡದಲ್ಲಿ ಚಾನಲ್ ಮಾತಾಡ್ತೀರಾ? ಇದು ಇವ್ರಿಗೆ ನೀವು ಅನ್ಸಬ್ಸ್ಕ್ರೈಬ್ ಮಾಡಿ. ಇವ್ರು ಕನ್ನಡದಲ್ಲಿ ಇಟ್ಕೊಂಡು ತಮಿಳಲ್ಲಿ ಹೇಳ್ತಾರೆ ಕಾಲ ಅಂತ. ನಿಮ್ಗೆ ಏನು ಹೆಸರು ಕನ್ನಡದಲ್ಲಿ ಗೊತ್ತಿಲ್ಲ ಅಂತೆ. ಅಯ್ಯೋ ಇದೇನು ಗ್ರೀನ್ ಕಲರ್ ಬಟಾಣಿ. ನಿಮ್ಮನ್ನ ಕೇಳಿಲ್ಲ, ಇವನ್ನ ಕೇಳಿಲ್ಲ. ಗೋಧಿ ಅಂತೆ. ಒಂದೇ ಒಂದು ಕರೆಕ್ಟಿಗೆ ಹೇಳಿರೋದು ಗೋಧಿ ಅನ್ನೋದು. ಸರಿ, ಗೇಮ್ ಸ್ಟಾರ್ಟ್ ಮಾಡಿ. ಫಿಂಗರ್ ಪ್ರಿಂಟ್ ವರ್ಕ್ ಆಗ್ತಿಲ್ಲ ಅಂತ ಇರಿ ಅಲ್ಲಿ ಸ್ಟಾರ್ಟ್ ಅಲ್ಲಿ ಗೇಮ್ ನೋಡಿ. ಟೈಮ್ ಕೊಡ್ತೀವಿ. 3, 2, 1 ಸ್ಟಾರ್ಟ್. 1 ನಿಮಿಷದಲ್ಲಿ ಇವ್ರು ಈ ಥರ ಮಾಡಿದ್ರೆ 4 ದಿನ ಆಗುತ್ತೆ. ಸಪ್ರೇಟ್ ಮಾಡಕ್ ಬೇಕಾ? ಯಾವ್ದು ಬೇಕೋ ಮಾಡ್ಬೋದು. ಸ್ವಲ್ಪ ಬೇಗ ಮಾಡಿ. 11 ಸೆಕೆಂಡ್ ಆಗಿದೆ. ಕಮಾನ್ 11 ಸೆಕೆಂಡ್ ಆಗಿದೆ. ಎಷ್ಟು 1 ನಿಮಿಷ ಒಳಗಡೆ ಮಾಡ್ಬೇಕಾ? 15 ಸೆಕೆಂಡ್ ಇದೆ. ಬೇಗ ಕಮಾನ್. ಅದೆಲ್ಲ ಡಿವೈಡ್ ಮಾಡೋ ಫುಲ್ ಅದು ಎಲ್ಲ ಯಾವ್ದು ಬೇಕೋ ಡಿವೈಡ್ ಮಾಡ್ಬೋದು. ಎಲ್ಲ ಟೋಟಲ್ ಮಿಕ್ಸ್ ಮಾಡ್ತಾರೆ ಅವ್ರು. ನಾವು ಇಷ್ಟು ಕಷ್ಟಪಟ್ಟು ಸಪ್ರೇಟ್ ಮಾಡೋರು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಬಿಡ್ತಾರೆ. ಅದು ತುಂಬಾ ಬೇಜಾರಾಗುತ್ತೆ. ಆದ್ರೂ ಇದು ಮಾಡ್ತಾರೆ. ಕಮಾನ್. ಅಲ್ಲಿ ಎಷ್ಟು ಬರ್ಬೇಕು ವೆಯ್ಟ್? ಎಷ್ಟು ಬೇಕೋ ಬರ್ಬೋದು. ಎಷ್ಟಾದ್ರು ಬರ್ಬೋದಾ? ನಿಧಾನಾಗಿ ಮಾಡ್ತಾರೆ. ತುಂಬಾ ನಿಧಾನಾಗಿದೆ. ಸ್ಲೋ. ಚೇಂಜ್ ಮಾಡೋದು. ಚೇರ್ ಮಾಡೋ. 50 ಆಗ್ಬಿಡ್ತು. ಇಲ್ಲ 10 ಸೆಕೆಂಡ್ ಬೇಗ. 10 ಸೆಕೆಂಡಲ್ಲಿ ಬೇಗ ಪಾಸ್ ಮಾಡಲ್ಲ ಇದನ್ನ. ಫೋನ್ ಎತ್ಕೊಂಡ್ಬಿಡಿ ಭಯದಲ್ಲಿ. ಇದಕ್ಕಿಂತ ಜಾಸ್ತಿ ಮಾಡಿರ್ಬೇಕು. 57, 58, 59 ಸ್ಟಾಪ್. ಮುಗೀತು ಅಷ್ಟೇನಾ? ಇವಾಗ ಇದನ್ನ ಮಿಕ್ಸ್ ಮಾಡ್ಬಿಡ್ತಾರೆ. ಗ್ರಾಮ್ ಲೆಕ್ಕ ಇವಾಗ ಅಲ್ಲಿ ಬನ್ನಿ ಗೈಸ್. ಮತ್ತೆ ಎಲ್ಲ ಹೀಗೆ ಇಲ್ಲಿ ಆನ್ ಮಾಡಿದ್ದಾರೆ. ಈ ಕಡೆ ಬನ್ನಿ. 45 ಈ ಕಡೆ. ನಾನು ಬಂದು 66 ಇರ್ತಿದ್ನ. ನಾನು 66 ನೋಡಿ. ಕುಕ್ಕಿಂಗ್ ಯಾರು ಮಾಡ್ತಾರೆ ಅಂತ ಇಂಪಾರ್ಟೆಂಟ್ ಇಲ್ಲ, ಯಾರು ಸ್ಪೀಡ್ ಆಗಿದ್ದಾರೆ ಅಂತ ಇಂಪಾರ್ಟೆಂಟ್. 66 ಮಾಡಿದ್ದೀನಿ. 45 ಸೋತೋಗಿದ್ದೀರಾ. ಸರಿ ಬರ್ಕೊಳ್ಳಿ. నువ్వు పెరుకోనలా తీసు ಹಿಂಗೆಟ್ಲು ಸೇಮನ್ನ ಸಾಕಾಗ್ಬಿಟ್ಟಿದೆ ನನಗೆ ಮಾತ್ರ. ಈ ತಿಂಗಳೇ ಯಾಕೋ ಸರಿ ಇಲ್ಲ ಸದ್ನ. ಮನೇಲಿ ಒಂದು ದಿವಸನೂ ಮಲಗಿಲ್ಲ. ನೈಟ್ ಡ್ಯೂಟಿ ಅಂದ್ರೆ ಮತ್ತೆ ಇನ್ನೇನು ಮನೇಲಿ ಮಲಗಾಕ ನೈಟ್ ಡ್ಯೂಟಿ ಕೊಡೋದು? ಬೆಳಗ್ಗೆನೂ ಅಷ್ಟೇ ಮಲಗಿಲ್ಲ. ನೈಟ್ ಬೆಳಗ್ಗೆ ಟೈಮನ್ನ ಮಲಗಿಲ್ಲ. ಸೊ ಗಾಯ್ಸ್ ಅಲ್ಲಿಂದ ಬಂದ ನೋಡಿ ದೋಸೆ ಹೇಳಿದಾಳೆ ಇವಳು. ಯಾವಾಗ ತಿನ್ನೋದೇ ದೋಸೆ. ಯಾಕೆ ಎಷ್ಟು ಇಷ್ಟ ಆಯ್ತು ದೋಸೆ ನಿಮಗೆ? ಒಂದು ಮಸಾಲೆ ದೋಸೆ ಇಲ್ಲಾಂದ್ರೆ ಗೋಬಿ, ಎರಡೇನಾ ಪ್ರೈವೇಟ್ ನಿಮಗೆ? ಸೊ ಗಾಯ್ಸ್ ಇವಾಗ ಊಟ ಆಯ್ತು. ಇವಾಗ ಮೇಡಮ್ ಹೋಗಿ ಹಾಸ್ಪಿಟಲ್ ಹತ್ರ ಬಿಟ್ಟು ಹೋಗೋದೆ. ಸೊ ಇದಾಗಿತ್ತು ನಮ್ದು ಇವತ್ತಿನ ಒಂದು ವ್ಲಾಗ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ನಾವು ವ್ಲಾಗ್ ನೋಡಿದ್ರೆ ತುಂಬ ಥ್ಯಾಂಕ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಒಂದು ಮಾತು? ನನಗೆ ಡ್ಯೂಟಿಗೆ ಹೋಗಕ್ಕೆ ಅದಕ್ಕೆ ನಾನು ಏನು ಹೇಳ್ತೀನಿ ರಜೆ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.